ಶೃಣ್ವೇ ವೀರ ಉಗ್ರಮುಗ್ರಂ ದಮಾಜನ್ ಅನ್ಯಮನ್ಯಮತಿನೇನೀಯಮಾನಃ ಏಧಮಾನದ್ವ್ಯಳುಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್. ಯೋಯಮಿಂದ್ರಃ ಉಗ್ರಮುಗ್ರಂ ದಮಾಜನ್ ಅನ್ಯಮನ್ಯಮತಿನೇನೀಯಮಾನಃ ಮನುಷ್ಯಾನ್ ವಿಷಃ ಚೋಷ್ಕೂಯತೆ ಯಶ್ಚ ಏಧಮಾನದ್ವಿಡಿತಿ ಉಭಯಸ್ಯ ರಾಜಾ ಇತಿ ಚ ಕಥ್ಯತೆ. ತಸ್ಯ ಅಸ್ಯ ಸೃಷ್ಟೌ ಯಯೇತೆ ಮಾನುಷೋತ್ತಮಾಃ ಮುಕ್ತಿಯೋಗ್ಯಾಃ ಮನುಷ್ಯಾಧಮಾಃ ಶ್ರುತಿಯೋಗ್ಯಾಃ ಯೇ ಚ ಮನುಷ್ಯಾಧಮಾಃ ನಿರಯಯೋಗ್ಯಾಃ ಭವಂತಿ ತೇಷಾಂ ಸತ್ವರಜಸ್ತಮೋ ಗುಣರೂಪಃ ಯಃ ಸ್ವಭಾವವಿಭೇದಃ ತೇನೈವ ನಿಯಮ್ಯತೆ ತಸ್ಯ ವಿಷಯೇ ವಿಮರ್ಶಃ ಖಲು ಅನುವರ್ತತೆ. ಋಗ್ವೇದ ಭಗವಂತನನ್ನ ಏಧಮಾನದ್ವಿಟ್ ಅಂತ ಹೀಗೆ ವರ್ಣನೆ ಮಾಡ್ತದೆ. ಅವನು ಉಭಯಸ್ಯ ರಾಜ, ಅಸುರರ ಮತ್ತು ದೇವತೆಗಳ ಎರಡೂ ವರ್ಗಕ್ಕೂ ಅವನು ನಿಯಾಮಕ. ಏಧಮಾನದ್ವಿಟ್, ಯಾರು ತಮ್ಮ ಸ್ಥಾನವನ್ನು ಮೀರಿ ಹೆಚ್ಚಿನ ಗಳಿಸುವ ಪ್ರಯತ್ನ ಪಡ್ತಿದ್ದಾರೆ ಅವರನ್ನು ಅವನು ದಮನಿಸಿಬಿಡ್ತಾನೆ. ಯಾರು ಕ್ರೂರರಾದ ದೈತ್ಯರಿದ್ದಾರೆ ಅವರನ್ನು ತಮಸ್ಸಿನಲ್ಲಿ ತಗೊಂಡೋಗಿ ಹಾಕ್ತಾನೆ. ಮತ್ತು ಯಾರು ಸಾತ್ವಿಕರಿದ್ದಾರೆ ಅವರನ್ನು ಊರ್ಧ್ವಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ. ಮಧ್ಯಮರಾದ ಜೀವರನ್ನ ನಿತ್ಯ ಸಂಸಾರದಲ್ಲಿ ಹೊರಳಾಡುವಂತೆ ಮಾಡ್ತಾನೆ ಅಂತ ಬಂದಿದೆ. ಈ ಭಗವಂತನ ಸೃಷ್ಟಿಯಲ್ಲಿರುವಂಥ ಮಾನುಷೋತ್ತಮರು, ಮನುಷ್ಯಾಧಮರು ಮತ್ತು ಮನುಷ್ಯ ಮಧ್ಯಮರು ಇದನ್ನು ನೋಡಿದ್ದೇವೆ. ಸಾತ್ವಿಕರಾದ ದೇವತೆಗಳ ವರ್ಗವನ್ನು ನೋಡಿದ್ದೇವೆ. ಮತ್ತು ತಾಮಸರಾದ ದೈತ್ಯ ವರ್ಗದವರನ್ನು ಕೂಡ ನಾವು ಕಳೆದ ಕೆಲ ದಿವಸದಿಂದ ನೋಡ್ತಾ ಬಂದಿದ್ದೇವೆ. ಸಾತ್ವಿಕರು, ರಾಜಸರು, ತಾಮಸರು ಅಂತ 3 ವಿಭಾಗ ಇದೆ. ಅದೇ 9 ರೀತಿಯಾಗಿ ಕೂಡ ವಿಭಕ್ತ ಆಗಿತ್ತು. ನಾವು ಅದನ್ನು ನೋಡಿದ್ದೇವೆ. ತಾತ್ಪರ್ಯ ನಿರ್ಣಯದಲ್ಲಿ 1-2 ಭಾಗಗಳಲ್ಲಿ ಅವರನ್ನು ಬೇರೆ ಬೇರೆ ರೀತಿಯಾಗಿ ವರ್ಣನೆ ಮಾಡಿದ್ದನ್ನು ನೋಡಿದ್ದೇವೆ. 85-86ನೇ ಶ್ಲೋಕಗಳಲ್ಲಿ 1ನೇ ಅಧ್ಯಾಯದಲ್ಲಿ ಅವರು ಮುಕ್ತಿಯೋಗ್ಯರ್ಯಾರು ಮನುಷ್ಯರು, ಹಾಗೆ ನಿತ್ಯ ಸಂಸಾರಕ್ಕೆ ಯೋಗ್ಯರಾದವರು ಯಾರು, ಮತ್ತೆ ತಮೋಯೋಗ್ಯ ಯಾರು ಅಂತ ಅನ್ನೋದನ್ನು ನೋಡಿದ್ದೇವೆ. ಇದೆಲ್ಲ ಮನುಷ್ಯರ ಕುರಿತಾಗಿ ನಾವು ನೋಡಬೇಕಾದದ್ದೀಗ. ಸಾತ್ವಿಕರು ಅಂತ ಯಾರಿದ್ದಾರೆ ಅವರೆಲ್ಲರೂ ಕೂಡ, ಸಾತ್ವಿಕರ ವರ್ಗೀಕರಣದಲ್ಲಿ ಬರುವವರೆಲ್ಲರೂ ಕೂಡ ಮುಕ್ತಿಯೋಗ್ಯರೇ ಆಗಿರ್ತಾರೆ. ತಾಮಸರ ವರ್ಗೀಕರಣದಲ್ಲಿ ಬರುವಂಥವರೆಲ್ಲರೂ ಕೂಡ ತಮೋಯೋಗ್ಯರೇ ಆಗಿರ್ತಾರೆ. ರಾಜಸರ ವರ್ಗೀಕರಣದಲ್ಲಿ ಬರುವವ್ರದೇ ನಮಗೊಂದು ದೊಡ್ಡ ಜಿಜ್ಞಾಸೆಗೆ ವಿಷಯ ಆಗಿತ್ತು. ಹೀಗೆ ತಾತ್ಪರ್ಯ ನಿರ್ಣಯದ 1ನೇ ಅಧ್ಯಾಯದಲ್ಲಿ 85-86ನೇ ಶ್ಲೋಕಗಳಲ್ಲಿ ಮುಕ್ತಿಯೋಗ್ಯರ್ಯಾರು, ಸಂಸಾರ ಯೋಗ್ಯರ್ಯಾರು, ಹಾಗೆ ನಿರಯ ಯೋಗ್ಯರ್ಯಾರು ಅಂತ ವರ್ಣನೆ ಮಾಡಿದ್ದಾರೆ. ಮುಂದೆ ಅದೇ 1ನೇ ಅಧ್ಯಾಯದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ 116-117 ಶ್ಲೋಕಗಳಲ್ಲಿ ಮನುಷ್ಯೋತ್ತಮರು ಕಿಂಚಿತ್ ಭಕ್ತಿಯುಕ್ತರಾಗಿರ್ತಾರೆ, ಮತ್ತೆ ಈ ಮನುಷ್ಯಾಧಮರು ಮಿಶ್ರ ಫಲವುಳ್ಳವರಾಗಿರ್ತಾರೆ, ಮನುಷ್ಯ ಮಧ್ಯರು ಮಿಶ್ರ ಫಲವುಳ್ಳವರು, ಮನುಷ್ಯಾಧಮರು ದುಃಖನಿಷ್ಠರಾಗಿರ್ತಾರೆ, ಅವರೇ ಭಗವಂತನಲ್ಲಿ ದ್ವೇಷ ಮಾಡುವಂಥವರು ಅನ್ನೋದನ್ನೆಲ್ಲ ನೋಡಿದ್ದೇವೆ. ಈ ರಾಜಸರು ಅಂತೇನು ಮಧ್ಯಮರ ವರ್ಗ ಇದೆ, ಅದರಲ್ಲಿ ರಾಜಸ ಸಾತ್ವಿಕರು ಮುಕ್ತಿಯೋಗ್ಯರು,
ರಾಜಸರು ಮತ್ತು ರಾಜಸ ತಾಮಸರು ಇಬ್ಬರೂ ಕೂಡ ನಿತ್ಯ ಸಂಸಾರಿಗಳು ಅಂತ ಒಬ್ಬರದು ಅಭಿಪ್ರಾಯ. ರಾಜಸರು ನಿತ್ಯ ಸಂಸಾರಿಗಳು, ರಾಜಸ ತಾಮಸರು ತಮೋಯೋಗ್ಯರು ಅಂತ ಇನ್ನು ಕೆಲವರದು ಅಭಿಪ್ರಾಯ. ಇದನ್ನೆಲ್ಲ ಹೇಗೆ ಹೊಂದಿಸುವುದು ಅನ್ನೋದ್ರ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ಕೂಡ ಹೇಳಿದ್ದೆ. ಅದನ್ನು ಕೇವಲ ನನ್ನ ಅಭಿಪ್ರಾಯ ಅಂತ ಮಾತ್ರ ಹೇಳಿದ್ದೇನೆ. ಅನೇಕ ಜನರು ಆ ಥರದ ಅಭಿಪ್ರಾಯವನ್ನು ಒಪ್ಪಲಿಕ್ಕಿಲ್ಲ. ಆದರೂ ಮತ್ತಷ್ಟು ಆಲೋಚನೆ ಮಾಡಬೇಕು ಅಂತ ನನಗೆ ಕಂಡಿತು. ಹಾಗಾಗಿ ಮಾಡ್ತಿದ್ದೇನೆ. ಈ ಮುಕ್ತಿಗೆ ಯೋಗ್ಯರಾದವರು ಸಾತ್ವಿಕ ಪ್ರಭೇದವುಳ್ಳವರು. ನಾವು ಅದನ್ನು 3 ಇದ್ದುದನ್ನು 9, 9 ಇದ್ದುದನ್ನು 27 ಭಾಗ ಅಂತ ನೋಡಿದ್ವಿ. ಸಾತ್ವಿಕರೇ ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಅಂತ ಹೀಗೆಲ್ಲ ಅವ್ರದ್ದು ಕೂಡ ವಿಭಾಗ ಆಗಿಬಿಡ್ತದೆ. ಹಾಗೆ ಸಾತ್ವಿಕ ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ರಾಜಸ ತಾಮಸರು, ಹೀಗೆ ಸಾತ್ವಿಕ ತಾಮಸರಲ್ಲಿ ಕೂಡ ಮತ್ತೆ ಸಾತ್ವಿಕ ರಾಜಸ ತಾಮಸ ಅಂತ ವಿಭಾಗ ಇರ್ತದೆ. 9 ವಿಭಾಗ ಆಗಿರ್ತದೆ ಅವರು. ಅಂತೂ ಆ ಸಾತ್ವಿಕರ 9 ಪ್ರಭೇದಗಳು ಕೂಡ ಮುಕ್ತಿಯೋಗ್ಯವೇ. ಇನ್ನು ರಾಜಸ ಸಾತ್ವಿಕರ 9 ವಿಭಾಗಗಳೇನಿವೆ ಅದರಲ್ಲಿ ರಾಜಸ ಸಾತ್ವಿಕರು ಮುಕ್ತಿಯೋಗ್ಯರಾಗ್ತಾರೆ. ರಾಜಸ ಸಾತ್ವಿಕ ರಾಜಸರು ನಿತ್ಯ ಸಂಸಾರಿಗಳಾಗ್ತಾರೆ. ರಾಜಸ ಸಾತ್ವಿಕ ತಾಮಸರು ಕೂಡ ನಿತ್ಯ ಸಂಸಾರಿಗಳಾಗ್ತಾರೆ. ಇದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೇವೆ. ಹಾಗೆ ರಾಜಸ ಸಾತ್ವಿಕರು, ರಾಜಸರು ನಿತ್ಯ ಸಂಸಾರಿಗಳಾಗ್ತಾರೆ. ರಾಜಸ ತಾಮಸರು ಕೂಡ ನಿತ್ಯ ಸಂಸಾರಿಗಳು ಅಥವಾ ತಮೋಯೋಗ್ಯರು ಅನ್ನುವ ಜಿಜ್ಞಾಸೆಯನ್ನು ನಡೆಸಿದ್ದೆವು. ಆದರೆ ಅವರನ್ನು ನಿತ್ಯ ಸಂಸಾರಿಗಳು ಅಂತ ಹೇಳಬೇಕು. ಅದಾದ ಮೇಲೆ ತಾಮಸ ಸಾತ್ವಿಕ ಅಂತ ಒಂದು ಏನು ವಿಭಾಗ ಇದೆ, ಅವರನ್ನು ತಮೋಯೋಗ್ಯರು ಅಂತ ಈ ಹಿಂದೆ ಹೇಳಿದ್ದೆವು. ಇದನ್ನು ಸಾಕಷ್ಟು ಮನನ ಮಾಡಿದಾಗ, ಕೆಲವ್ರ ಜೊತೆ ಜಿಜ್ಞಾಸೆ ಮಾಡಿದಾಗ ಕೂಡ ಈ 6 ವರ್ಗೀಕರಣಗಳು ಒಟ್ಟು ರಾಜಸರು ಅಂತ ಕಾಣಿಸ್ತದೆ ನನಗೆ. 9 ಸಾತ್ವಿಕರದು, 9 ರಾಜಸರದು, 9 ತಾಮಸರದಿದೆ. ಅದರಲ್ಲಿ 9 ಸಾತ್ವಿಕರು ಮತ್ತೆ ರಾಜಸರಲ್ಲಿ ಮೊದಲನೇದ್ದು ರಾಜಸ ಸಾತ್ವಿಕರು, ಇವರಿಷ್ಟು ಮುಕ್ತಿಯೋಗ್ಯರು. 9 + 1 10 ಜನ ಮುಕ್ತಿಯೋಗ್ಯರು. ಅದಾದ್ಮೇಲೆ 11ನೆಯ ರಾಜಸ ಸಾತ್ವಿಕ ರಾಜಸ, 12ನೆಯ ರಾಜಸ ಸಾತ್ವಿಕ ತಾಮಸ, 13ನೆಯ ರಾಜಸ ಸಾತ್ವಿಕ, 14ನೆಯ ರಾಜಸ 15ನೆಯ ರಾಜಸ ತಾಮಸ, ಹಾಗೆ 16ನೆಯ ರಾಜಸ ತಾಮಸ ಸಾತ್ವಿಕ ಕೂಡ ನಿತ್ಯ ಸಂಸಾರಿ ಇರುವ ಸಾಧ್ಯತೆ ಇದೆ ಅಂತ ಕಾಣಿಸ್ತದೆ. ಹಾಗೆ ಹೇಳಿದ್ರಿಂದ ಏನು ಅನುಕೂಲ ಆಯಿತು, ಯಾವ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅನ್ನೋದನ್ನು ಮುಂದೆ ಹೇಳ್ತೇನೆ. ಹೀಗೆ ಒಟ್ಟು 6 ವರ್ಗೀಕರಣಗಳು ಇವು ನಿತ್ಯ ಸಂಸಾರಕ್ಕೆ ಸಂಬಂಧಪಟ್ಟದ್ದು. ಮೊದಲಿನ 10 ಮುಕ್ತಿಗೆ, ಆ ಬಳಿಕದ 6 ನಿತ್ಯ ಸಂಸಾರಕ್ಕೆ, 16 ಆದವು. ಆಮೇಲೆ ಬರುವಂತಹ 11 ಇವಿಷ್ಟು ತಮೋಯೋಗ್ಯರದು. ತಾಮಸದ ಪ್ರಭೇದವಾದಂತಹ 9 ಜನ ಅಂತೂ ತಮಸ್ಸಿಗೆ ಯೋಗ್ಯರು. ಈ ರಾಜಸರಲ್ಲಿ ಕೊನೆಯವರು 17 ಮತ್ತು 18ನೆಯವರು ಏನು ಬರ್ತಾರೆ, ರಾಜಸ ತಾಮಸ ರಾಜಸರು, ಹಾಗೆ ರಾಜಸ ತಾಮಸರು, ಹೀಗೆ ಒಟ್ಟು 9, 2, 11 ಜನ 11 ವರ್ಗಗಳು ತಮೋಯೋಗ್ಯರು, 6 ವರ್ಗಗಳು ನಿತ್ಯ ಸಂಸಾರಿಗಳು, 10 ವರ್ಗಗಳು ಮುಕ್ತಿಯೋಗ್ಯರು ಅಂತ ಹೀಗೆ ಕಾಣಿಸ್ತದೆ. ಹೀಗೆ ತಿಳ್ಕೊಂಡಾಗ ಏನು ಅನುಕೂಲ ಆಗ್ತದೆ ಅಂದರೆ, ಈ ಗೀತಾ ತಾತ್ಪರ್ಯದಲ್ಲಿ 18ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕದಲ್ಲಿ ಅಜ್ಞಾ ವಿಷ್ಣುವು
ದೋಷಹೀನಾ ದ್ವೇಷಹೀನಾ ಸರ್ವೇ ರಾಜಸ ತಾಮಸಾಹ ಅಂತ ಒಂದು ಮಾತು ಬಂದಿತ್ತು. ಈ ರಾಜಸ ತಾಮಸರು ಅಜ್ಞಾನಿಗಳಾಗಿರ್ತಾರೆ, ಹಾಗೆ ವಿಷ್ಣುವಿನಲ್ಲಿ ದ್ವೇಷ ಅವರಿಗೆ ಇರೋದಿಲ್ಲ ಅಂತ ಬಂದಿತ್ತು. ಈ ರಾಜಸ ತಾಮಸರನ್ನ ಆ ಕಾರಣದಿಂದ ತಮೋಯೋಗ್ಯರು ಅಂತ ಹೇಳಬಾರದು, ಅವರನ್ನು ನಿತ್ಯ ಸಂಸಾರಿಗಳು ಅಂತ ಹೇಳಬೇಕು ಅಂತ ನನಗೊಂದು ಆಲೋಚನೆ ಮೂಡಿತ್ತು. ಯಾಕೆಂದ್ರೆ ತಮಸ್ಸಿಗೆ ಹೋಗಬೇಕಾದ್ರೆ ವಿಷ್ಣುವಿನ ದ್ವೇಷ ಕಡ್ಡಾಯವಾಗಿ ಮಾಡಲೇಬೇಕಾಗ್ತದೆ. ಅದನ್ನ ಅನೇಕ ಕಡೆ ವರ್ಣನೆ ಮಾಡೇ ಇದ್ದಾರೆ. ಭಗವಂತನನ್ನು ದ್ವೇಷಿಸಬೇಕು, ಭಾಗವತರನ್ನು ದ್ವೇಷಿಸಬೇಕು. ಸ್ವಲ್ಪ ಆದರೂ ದ್ವೇಷ ಮಾಡಲೇಬೇಕು. ಬಹಳ ದ್ವೇಷ ಮಾಡಿದವರಿಗೆ ದೊಡ್ಡ ತಮಸ್ಸು, ಸ್ವಲ್ಪ ಆದರೂ ದ್ವೇಷವನ್ನ ನಿಯತವಾಗಿ ಕೊನೆ ತನಕನೂ ಮಾಡ್ತಾ ಬಂದವರಿಗೆ ತಮಸ್ಸು ಅಂತ ಅಭಿಪ್ರಾಯ. ಅದು ಗೀತಾ ತಾತ್ಪರ್ಯ 16ನೇ ಅಧ್ಯಾಯದಲ್ಲಿ ಕೊನೆಗೆ ಬಂದಿದೆ. ತತ್ವವಾದಿಷು ಅಥವಾ ತತ್ವವೇದಿಷು ಕೋಪಾಚ್ಚ, ಜ್ಞಾನಿಗಳ ಬಗ್ಗೆ ದ್ವೇಷ ಇರಬೇಕು. ಭಗವಂತನಲ್ಲಿ ಆತ್ಮ ಸಮರ್ಪಣೆ ಮಾಡುವ ಬುದ್ಧಿ ಇರಬಾರದು. ಅಂಥವರು ತಮಸ್ಸಿಗೆ ಹೋಗ್ತಾರೆ. ಯಾರಿಗೆ ಭಗವಂತನ ಬಗ್ಗೆ ದ್ವೇಷ ಇಲ್ವೋ, ಭಾಗವತರ ಬಗ್ಗೆಯೂ ಕೂಡ ದ್ವೇಷ ಇಲ್ವೋ, ಅಂಥವರು ತಮಸ್ಸಿಗೆ ಹೋಗೋದಿಲ್ಲ, ನಿತ್ಯ ಸಂಸಾರಕ್ಕೆ ಅವರು ಹೋಗ್ತಾರೆ. ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ 1ನೇ ಅಧ್ಯಾಯದಲ್ಲಿ 108ನೇ ಶ್ಲೋಕದಲ್ಲಿ ಆ ವಿಷಯ ಬಂದಿದೆ. ತಾತ್ಪರ್ಯ ನಿರ್ಣಯದಲ್ಲಿ 1ನೇ ಅಧ್ಯಾಯದಲ್ಲಿ ಆ 107ನೇ ಶ್ಲೋಕದಲ್ಲಿ ಹೀಗಿದೆ: ಅನಾದಿದ್ವೇಷಿಣೋ ದೈತ್ಯಾಹ ವಿಷ್ಣು ದ್ವೇಷೋ ವಿವರ್ಜಿತಃ ತಮಸ್ಯಂಧೆ ಪಾತಯತಿ ದೈತ್ಯಾನಂತೆ ವಿನಿಶ್ಚಯಾತ್. ದೈತ್ಯರಿಗೆ ಭಗವಂತನ ಬಗ್ಗೆ ಅನಾದಿ ಕಾಲದಿಂದಲೂ ದ್ವೇಷವೇ ಇರ್ತದೆ. ಆ ದ್ವೇಷವನ್ನು ಅವರು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗ್ತಾರೆ. ಕೊನೆಗೆ ತಮಸ್ಸಿನಲ್ಲಿ ಹೋಗಿ ಬೀಳ್ತಾರೆ. ಯಾವ ಸುಖಲೇಶವೂ ಇಲ್ಲದ ಅಂಧನ್ ತಮಸ್ಸಿನಲ್ಲಿ ಅವರು ಹೋಗಿ ಬೀಳ್ತಾರೆ. ಅನಂತ ಕಾಲಕ್ಕೂ ಹಾಗೇ ಇರ್ತಾರೆ. ದ್ವೇಷ ಅಂದ್ರೆ ಯಾವುದದು ಅಂದ್ರೆ ಜೀವಾಭೇದ, ಪರಮಾತ್ಮನಿಗೂ ಜೀವನಿಗೂ ಅಭೇದವನ್ನು ತಿಳಿಯುವುದು, ಭಗವಂತನನ್ನು ನಿರ್ಗುಣ ಅಂತ ಭಾವಿಸುವುದು, ಅವನ ಗುಣಗಳನ್ನು ಅಪೂರ್ಣ ಅಂತ ಹೇಳುವುದು, ಬ್ರಹ್ಮಾದಿ ದೇವತೆಗಳಿಗೂ ಭಗವಂತನಿಗೂ ಸಮಾನತೆಯನ್ನು ಹೇಳುವುದು, ಬ್ರಹ್ಮಾದಿ ದೇವತೆಗಳೇ ಭಗವಂತನಿಗಿಂತ ಉತ್ತಮರು ಅನ್ನೋದು, ಹರಿಯ ರೂಪಕ್ರಿಯೆ ಗುಣಗಳಲ್ಲಿ ಭೇದವನ್ನು ಚಿಂತಿಸುವುದು, ಅವತಾರಗಳಲ್ಲಿ ಭಗವಂತನಿಗೆ ಜನನ ಮರಣ ಇದೆ ಅಂತ ತಿಳಿಯುವುದು, ಭಗವಂತನನ್ನು ದ್ವೇಷಿಸುವುದಲ್ಲದೆ ಭಾಗವತರನ್ನು ದ್ವೇಷಿಸುವುದು, ಭಗವಂತನ ಕುರಿತಾದ ಶಾಸ್ತ್ರಗಳನ್ನು ನಿಂದಿಸುವುದು, ಇವಕ್ಕೆಲ್ಲದಕ್ಕೂ ಕೂಡ ಆ ದ್ವೇಷಗಳು ಅಂತ ವರ್ಣನೆ ಮಾಡ್ತಾರೆ. ಇದನ್ನು ಯಾರು ಮಾಡ್ತಾನೆ ಅವನು ದುರ್ಗತಿಗೆ ಹೋಗ್ತಾನೆ ಅಂತ. ಇದನ್ನು ಮಾಡದೆ ಹೋದರೆ, ಸ್ವಲ್ಪವಾದರೂ ಮಾಡಲೇಬೇಕು ಅಂತ ಅದಕ್ಕೆ ನಾನು ಅದನ್ನು ಒತ್ತಿ ಹೇಳಿದ್ದೆ. ಸ್ವಲ್ಪವಾದರೂ ದ್ವೇಷವನ್ನು ಯಾರು ಮಾಡ್ತಿರ್ತಾನೆ ಅಂಥವನು ಮಾತ್ರ ದುರ್ಗತಿಗೆ ಹೋಗ್ತಾನೆ. ಅದಿಲ್ಲದೆ ಇದ್ದವನು ಎಂದೂ ದುರ್ಗತಿಗೆ ಹೋಗೋದಿಲ್ಲ. ರಾಜಸ ತಾಮಸರನ್ನ ಗೀತಾ ತಾತ್ಪರ್ಯ 18ನೇ ಅಧ್ಯಾಯದಲ್ಲಿ ಅಜ್ಞಾಹ ವಿಷ್ಣು ದೋಷಹೀನಾಹ, ಅವರಿಗೆ ಜ್ಞಾನ ಇಲ್ಲ, ಅವರಿಗೆ ದ್ವೇಷವೂ ಇಲ್ಲ ಅಂತ ಹೇಳಿರೋದ್ರಿಂದ ಅವರು ತಮಸ್ಸಿಗೆ ಹೋಗೋದಿಲ್ಲ. ಆದ್ರಿಂದಲೇ ರಾಜಸ ತಾಮಸ ಸಾತ್ವಿಕ ಅನ್ನುವ ಆ ಒಂದು ವಿಭಾಗ ಏನಿದೆ ಅದು 16ನೇ ವಿಭಾಗ. ಒಟ್ಟಾರೆ 27 ವಿಭಾಗಗಳ ಪೈಕಿ ಅದು 16ನೇ ವಿಭಾಗ. ಅದು ನಿತ್ಯ ಸಂಸಾರಿಗಳ ವಿಭಾಗ. ಅದನ್ನು ಸೇರಿಸಿಯೇ ಒಟ್ಟು 6 ವಿಭಾಗಗಳು ನಿತ್ಯ ಸಂಸಾರಕ್ಕೆ ಸಂಬಂಧಪಡ್ತವೆ. ಇನ್ನು ರಾಜಸ ತಾಮಸ ರಾಜಸರು ಅಂತೇನಿದ್ದಾರೆ ಅವರು ಆ ರಾಜಸ ತಾಮಸ ಸಾತ್ವಿಕರಿಗಿಂತ ಕೆಳಗಿನವರು. ಅವರೇ ಮತ್ತು ರಾಜಸ ತಾಮಸರು ಇವರೆಲ್ಲರೂ ಕೂಡ ಆ ಭಗವಂತನನ್ನ ದ್ವೇಷಿಸ್ತಾರೆ. ಇಲ್ಲಿ ನಾನು ಹೇಳುವಾಗ ಸ್ವಲ್ಪ ಏನಾದರೂ ಭಿನ್ನಾಭಿಪ್ರಾಯ ಬೇರೆಯವರಿಗೆ ಬರಬಹುದು. ರಾಜಸರು ಕೂಡ ನಿತ್ಯ ಸಂಸಾರಿಗಳೇ ಆಗಿರಬಹುದಲ್ವಾ? ಯಾಕೆಂದ್ರೆ ಅವರಲ್ಲಿ ತಮೋಗುಣಕ್ಕಿಂತ ಹೆಚ್ಚು ರಜೋಗುಣವೇ ಇದೆಯಲ್ಲ ಅಂತ ಇರಬಹುದು. 11, 12, 13, 14, 15, 16, 17 ಈ ಒಟ್ಟು
7 ವರ್ಗೀಕರಣಗಳು ಅವು ನಿತ್ಯ ಸಂಸಾರಕ್ಕೆ ಸಂಬಂಧಪಟ್ಟದ್ದಾಗಿರಬಹುದು. 10 ವರ್ಗೀಕರಣಗಳು ಸಾತ್ವಿಕರಿಗೆ ಸಂಬಂಧಪಟ್ಟದ್ದು, ಮುಕ್ತಿಯೋಗ್ಯರಾದವರು. 7 ವರ್ಗೀಕರಣಗಳು ನಿತ್ಯ ಸಂಸಾರಿಗಳಿಗೆ. ಇನ್ನು ಉಳಿದ 10 ವರ್ಗೀಕರಣಗಳು ತಮಸ್ಸಿಗೆ ಸಂಬಂಧಪಟ್ಟು, ತಮೋಯೋಗ್ಯರಿಗೆ ಸಂಬಂಧಪಟ್ಟದ್ದಾಗಿರುವ ಸಾಧ್ಯತೆ ಇದೆ. ಆದ್ದರಿಂದ ತಾಮಸರ 9 ವಿಭಾಗಗಳು, ಅವರ ಮೂಲ ಸ್ವಭಾವದಲ್ಲೇ ತಮಸ್ಸು ಹೆಚ್ಚಿದೆ, ಅದರಿಂದ ಅವ್ರನ್ನ ತಾಮಸರ 9 ವಿಭಾಗ ಅಂತ ಹೇಳೋದು. ಹಾಗೆ ರಾಜಸರ 9 ವಿಭಾಗಗಳಲ್ಲಿ 9ನೇದ್ದು, ಒಟ್ಟಾರೆ ವಿಭಾಗಗಳಲ್ಲಿ 18ನೇದ್ದು. ರಾಜಸ ತಾಮಸ ತಾಮಸ, ರಜೋಗುಣಕ್ಕಿಂತ ತಮೋಗುಣ ಹೆಚ್ಚಿದೆ. ಈ 10 ಜನ ತಮಸ್ಸಿಗೆ ಹೋಗ್ತಾರೆ. ಸಾತ್ವಿಕರ ವರ್ಗೀಕರಣದಲ್ಲಿ 9 ಜನ ಅಂತೂ ಮುಕ್ತಿಗೆ ಹೋಗ್ತಾರೆ. ಸಾತ್ವಿಕ ಅಂತಾನೆ ಅವರ ಸ್ವರೂಪದಲ್ಲಿ ಬೇಸಿಕ್ ಆಗಿರುವುದರಿಂದ. 10ನೇಯವರು ರಾಜಸ ಸಾತ್ವಿಕರು, ಅವರು ಮುಕ್ತಿಗೆ ಹೋಗ್ತಾರೆ, ಅವರೇ ಮನುಷ್ಯೋತ್ತಮರು. ಇನ್ನ 7 ಜನ ರಾಜಸ, ಅವರೆಲ್ಲರೂ ಕೂಡ ರಾಜಸರಲ್ಲೇ ಸೇರಿರ್ತಾರೆ. ಅವರು ಬೇಸ್ ರಾಜಸ ಅನ್ನೋದು. ಅದರಲ್ಲಿ ಸಾತ್ವಿಕರಾಗಿ ರಾಜಸರಾಗಿದ್ದವರು, ಸಾತ್ವಿಕರಾಗಿ ತಾಮಸರಿದ್ದವರು, ರಾಜಸರಾಗಿದ್ದು ಸಾತ್ವಿಕ ರಾಜಸ ತಾಮಸರಾದವರು, ರಾಜಸ ತಾಮಸರಾಗಿದ್ದು ಸಾತ್ವಿಕ ರಾಜಸರಾದವರು, ಇಂಥವ್ರದೆಲ್ಲ ನಿತ್ಯ ಸಂಸಾರಕ್ಕೆ ಹೋಗುವ ಸ್ಥಿತಿ ಆಗಿರಬಹುದು ಅಂತ ನಂದೊಂದು ಊಹೆ. ಅಂತೂ ಈ ರಾಜಸ ತಾಮಸರ 3 ವಿಭಾಗಗಳೇನಿವೆ, ಸಾತ್ವಿಕರು, ರಾಜಸರು, ತಾಮಸರು ಅಂತ. ಅದರಲ್ಲಿ ರಾಜಸ ತಾಮಸರು ಮಾತ್ರ ತಮೋಗುಣ ಭೂಯಿಷ್ಠರಾದ್ರಿಂದ ಮುಕ್ತಿಗೆ ಹೋಗ್ತಾರೆ. ರಾಜಸ ತಾಮಸ ಸಾತ್ವಿಕರಿಬ್ಬರು ಕೂಡ ನಿತ್ಯ ಸಂಸಾರಿಗಳೇ ಆಗಿ ಉಳಿಯುವ ಸಾಧ್ಯತೆ ಹೆಚ್ಚು ದಟ್ಟವಾಗಿ ನನ್ನ ಮನಸ್ಸಿಗೆ ತೋಚ್ತಾ ಇದೆ. ಆದ್ದರಿಂದಲೇ ತಾತ್ಪರ್ಯ ನಿರ್ಣಯದ 1ನೇ ಅಧ್ಯಾಯದಲ್ಲಿ 85-86ನೇ ಶ್ಲೋಕಗಳಲ್ಲಿ ಮನುಷ್ಯಾಧಮರು, ನಿರಯಯೋಗ್ಯರು, ತಮೋಯೋಗ್ಯರು ಅಂತ ಯಾರನ್ನು ಕರೆದಿದ್ದಾರೆ, ಅವರು 10 ವರ್ಗಕ್ಕೆ ಸಂಬಂಧಪಟ್ಟವರು. ಮನುಷ್ಯೋತ್ತಮರು ಅನ್ನುವರು ಮುಕ್ತಿಯೋಗ್ಯರಾದವರು. ಸ್ವಲ್ಪ ನಾನು ಹೇಳುವಾಗ ವ್ಯತ್ಯಾಸ ಮಾಡಿರ್ತೀನಿ, ಅದನ್ನು ಗಮನಿಸಬೇಕು. ಆ 1ನೇ ಅಧ್ಯಾಯದ 85-86ನೇ ಶ್ಲೋಕಗಳಲ್ಲಿ ಮನುಷ್ಯಾಧಮರು ಅಂದರೆ ಅವರು 10 ವರ್ಗಗಳು, 10 ವಿಭಾಗಗಳು ಅಂತ ಹೇಳಿದೆ. ಅದು ಹಾಗಲ್ಲ. 9 ಅಂತ ನಾನು ಹೇಳಿದ್ದು ತಾಮಸರ ವರ್ಗೀಕರಣವನ್ನು ಕೂಡ ಸೇರಿಕೊಂಡು. ಆದರೆ ಆ ತಾತ್ಪರ್ಯ ನಿರ್ಣಯದ 1ನೇ ಅಧ್ಯಾಯದ 85-86ನಲ್ಲಿ ಬಂದಿರುವುದು ಮನುಷ್ಯೋತ್ತಮರು, ಮನುಷ್ಯಾಧಮರು, ಮನುಷ್ಯ ಮಧ್ಯಮರು ಮತ್ತು ಮನುಷ್ಯ ಅಧಮರ ಬಗ್ಗೆ ಮಾತ್ರ. ಆದ್ದರಿಂದ ನಾವು 9+1, 9+2 ಅಂತ ಮಾತ್ರ ಅನ್ನೋದು ಬೇಡ. ಮನುಷ್ಯಾಧಮರು ಅಂದರೆ ಮನುಷ್ಯರ ವರ್ಗೀಕರಣದಲ್ಲಿ ಬರುವವರು. ಅವರು ಯಾರು? ರಾಜಸ ತಾಮಸರು, ತಮೋಯೋಗ್ಯರು. ಅಥವಾ ರಾಜಸ ರಾಜಸರು ಕೂಡ ತಮೋಯೋಗ್ಯರಾಗಿರಬಹುದು. ಆದರೂ ನನ್ನ ಒಲವು ರಾಜಸ ರಾಜಸರು ನಿತ್ಯ ಸಂಸಾರಿಗಳು ಅಂತನೇ. ಹೀಗೆ ಮನುಷ್ಯಾಧಮರು, ನಿರಯಯೋಗ್ಯರಾದವರು ಅಂದರೆ ಒಂದು ವರ್ಗ. ಅದು ಒಟ್ಟಾರೆ ವರ್ಗಗಳಲ್ಲಿ 18ನೇ ವರ್ಗ. ಮನುಷ್ಯ ಮಧ್ಯಮರು, ಶ್ರುತಿಯೋಗ್ಯರು, ಸಂಸಾರಕ್ಕೆ ಯೋಗ್ಯರು ಅಂದರೆ ಒಟ್ಟಾರೆ 27 ವಿಭಾಗಗಳಲ್ಲಿ 11ರಿಂದ ಪ್ರಾರಂಭಿಸಿ 11, 12, 13, 14, 15, 16, ಪ್ರಾಯ ಈ 17 ಕೂಡ ಒಟ್ಟು 7 ವಿಭಾಗಗಳು ನಿತ್ಯ ಸಂಸಾರಿಗಳಿಗೆ ಸಂಬಂಧಪಟ್ಟದ್ದು. ಮತ್ತೆ ಮನುಷ್ಯೋತ್ತಮರು ಅಂತ ಏನು ಹೇಳಿದ್ದಾರೆ, ಮುಕ್ತಿಯೋಗ್ಯರಾದವರು, ಅವರು 10ನೇ ವಿಭಾಗ. ಒಟ್ಟು ಒಂದೇ ವಿಭಾಗ, ಮನುಷ್ಯರಲ್ಲಿ ಒಂದು ವಿಭಾಗ ಮಾತ್ರ. ಒಟ್ಟಾರೆ ವಿಭಾಗಗಳಲ್ಲಿ 10ನೇದು. ಹೀಗೆ 10, 7, 10 ಅಂತ ಇಟ್ಕೊಂಡ್ರೆ 27 ವಿಭಾಗಗಳ ಬಗ್ಗೆ ನಮಗೆ ಅನುಕೂಲ ಆಗ್ತದೆ. ಇಲ್ಲೊಂದು ಪ್ರಶ್ನೆ ಬರ್ತದೆ, ಮುಕ್ತಿಯೋಗ್ಯರ ಸಂಖ್ಯೆಯನ್ನು 10 ಅಂತ ಹೇಳಿದ್ರಿ, ತಮೋಯೋಗ್ಯರ ಸಂಖ್ಯೆಯನ್ನು 10 ಅಂತ ಹೇಳಿದ್ರಿ, ಅಲ್ಲಿ ಅನುವ್ಯಾಖ್ಯಾನದ ವಿರೋಧ ಬರೋದಿಲ್ವಾ ಅಂತ ಒಂದು ಪ್ರಶ್ನೆ ಎಲ್ಲರಿಗೂ ಬರಬಹುದು. ಅನುವ್ಯಾಖ್ಯಾನ ತಾಮಸತ್ವಾಚ ಲೋಕಸ್ಯ ಅಂತ, ಲೋಕದಲ್ಲಿ ತಮೋಯೋಗ್ಯರು ಬಹಳ ಅಂತ ಹೇಳಿದೆ. ಇಲ್ಲಿ ಮುಕ್ತಿಯೋಗ್ಯರು 10 ಜನ,
ಹಾಗೆ ತಮೋಯೋಗ್ಯರು 10 ಜನ ಅಂತ ಅವರಿಬ್ಬರ ಸಂಖ್ಯೆ ಸಮಾನ ಆಯ್ತಲ್ಲ ಅಂತ ಒಂದು ಪ್ರಶ್ನೆ ಬರಬಹುದು. ಆ ಪ್ರಶ್ನೆಗೆ ಹೀಗೆ ಉತ್ತರ ಕಂಡುಕೋಬೇಕು. ಒಟ್ಟಾರೆ ವರ್ಗೀಕರಣಗಳು ವಿಭಾಗಗಳು 27. ಅದರಲ್ಲಿ 10 ವಿಭಾಗ ಮುಕ್ತಿಯೋಗ್ಯರದು, 10 ವಿಭಾಗ ತಮೋಯೋಗ್ಯರದು, 7 ವಿಭಾಗ ರಾಜಸರದು ಇದ್ರೂ ಮುಕ್ತಿಯೋಗ್ಯರ ವಿಭಾಗವು ತಮೋಯೋಗ್ಯರ ವಿಭಾಗವು 10-10 ಎಂಬ ನೆಲೆಯಲ್ಲಿ ಸಮಾನವಾಗಿ ಕಂಡರೂ ಕೂಡ ಅಲ್ಲಿ ಗಮನಿಸಬೇಕಾದ ಒಂದು ಸಂಗತಿ ಇದೆ. ಇವು ಕೇವಲ ವಿಭಾಗಗಳನ್ನು ಹೇಳುವಂಥ, ವರ್ಗಗಳನ್ನು ಹೇಳುವಂಥ, ಕ್ಲಾಸ್ಗಳನ್ನು ಹೇಳುವಂಥ ಶಬ್ದಗಳು. ತಮೋಯೋಗ್ಯರ ವಿಭಾಗಗಳಿದೆಯಲ್ಲ 10 ವಿಭಾಗಗಳು, ಅದಕ್ಕೆ ಸೇರಿರುವ ಜನ ಹೆಚ್ಚಿದ್ದಾರೆ. ಮುಕ್ತಿಯೋಗ್ಯರ ವಿಭಾಗಗಳು 10 ಅಂಥೇಳಿ ತಮೋಯೋಗ್ಯರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಸಮಾನವಾಗಿ ಕಂಡರೂ ಕೂಡ ಆ ಗುಂಪುಗಳಿಗೆ ಸೇರಿದವರು ಕಡಿಮೆ ಇದ್ದಾರೆ. ಹೀಗೆ ಜಾಯಾಂಸಃ ಅಸುರಾಹ ಕನಿಯಾಂಸಃ ದೇವಾಹ ಅಂತ ಉಪನಿಷತ್ತು ಹೇಳುವುದು ಕೂಡ ಹೀಗೆ ಹೊಂದುತ್ತದೆ. ಅನುವ್ಯಾಖ್ಯಾನವು ಅದೇ ದೃಷ್ಟಿಕೋನ ಇಟ್ಕೊಂಡು ಹೇಳಿದೆ. ಆದ್ದರಿಂದ ವರ್ಗಗಳು 10 ಇರಬಹುದು, ಆದರೆ ಆ ವರ್ಗಕ್ಕೆ ಸೇರುವವರು ದೈತ್ಯರು ಬಹಳ. ತಮೋಯೋಗ್ಯರ ವರ್ಗಕ್ಕೆ ಸೇರುವವರು, ಮುಕ್ತಿಯೋಗ್ಯರ ವರ್ಗಕ್ಕೆ ಸೇರಿದವರು ಕಡಿಮೆ ಅಂತ ಹೀಗೆ ಕಾಣಿಸ್ತದೆ. ಒಟ್ಟಾರೆ ಈ ಎಲ್ಲ ವಿಷಯಗಳನ್ನು ಈ ಥರ ಊಹೆ ಮಾಡಿ ಹೇಳುವ ಪ್ರಯತ್ನ ಮಾಡಿದ್ದೇನಷ್ಟೆ. ನನ್ನ ಮನಸ್ಸು ಇದನ್ನು ಏನಾದರೂ ಮಾಡಿ ಇದರ ಬಗ್ಗೆ ಒಂದು ಕನ್ಕ್ಲೂಷನ್ ಪಡ್ಕೋಬೇಕು ಅಂತ ತುಂಬ ತಾಳ್ಮೆಯಿಂದ ಇದನ್ನ ಅಧ್ಯಯನ ಮಾಡಲಿಕ್ಕೆ ತೊಡಗಿಸ್ತು ನನ್ನ. ಇದರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳದೆ ಹೋದರೆ ಸಮಾಧಾನ ತಪ್ಪಿದಾಗ, ಏನಾದರೂ ಮಾಡಿ ಸಮಾಧಾನ ಪಡ್ಕೊಳ್ಳೇಬೇಕು ಅಂತ ಹೊರಟಾಗ ಈ ಥರ ವಿಚಾರ ಮಾಡಿದ್ದೇನೆ. ನಾವೆಲ್ಲ ಶಾಸ್ತ್ರದ ಎದುರಿಗೆ ಬಹಳ ಸಣ್ಣವರು. ಆಚಾರ್ಯರು ತಾತ್ಪರ್ಯ ನಿರ್ಣಯದ 1ನೇ ಅಧ್ಯಾಯದ 85-86ನೇ ಶ್ಲೋಕಗಳಲ್ಲಿ ಮನುಷ್ಯೋತ್ತಮರನ್ನು ಮುಕ್ತಿಯೋಗ್ಯರುವಂತನು, ಮನುಷ್ಯ ಮಧ್ಯಮರನ್ನು ಸಂಸಾರಕ್ಕೆ ಯೋಗ್ಯರುವಂತನು, ಮನುಷ್ಯಾಧಮರನ್ನು ನಿರೇಯೋಗ್ಯರುವಂತನು ಹೇಳಿದ್ರು. ಹೌದು. ಹಾಗೆ ಗೀತಾ ತಾತ್ಪರ್ಯದಲ್ಲಿ 18ನೇ ಅಧ್ಯಾಯ 41ನೇ ಶ್ಲೋಕದಲ್ಲಿ ರಾಜಸ ಸಾತ್ವಿಕರ ಬಗ್ಗೆ, ರಾಜಸರ ಬಗ್ಗೆ, ರಾಜಸ ತಾಮಸರ ಬಗ್ಗೆನೂ ಹೇಳಿದ್ರು ಅನ್ನೋದು ಹೌದು. ಆದರೆ ನಮಗೆ ಈ ಮನುಷ್ಯಾಧಮರು ಅಂದ್ರೆ ಯಾರು? ಒಟ್ಟಾರೆ 3, 9, 27 ಹೀಗೆಲ್ಲ ವರ್ಗೀಕರಣ ಆಗ್ತಾವಲ್ಲ. ಅದರಿಂದ ಮನುಷ್ಯ ಅಧಮ ಎಂಬ ಶಬ್ದದಿಂದ ಯಾರನ್ನ ಇಟ್ಕೋಬೇಕು, ಮನುಷ್ಯ ಮಧ್ಯಮ ಎಂಬ ಶಬ್ದದಿಂದ ಯಾರನ್ನ ಇಟ್ಕೋಬೇಕು ಅಂತ ಅವರು ಸ್ಪಷ್ಟವಾಗಿ ಹೇಳಲಿಲ್ಲ. ಅನೇಕ ಟಿಪ್ಪಣಿಕಾರರು ಕೂಡ ಹಾಗೆ ಹೇಳಿದ್ದೇನೋ ನನ್ನ ಗಮನಕ್ಕೆ ಬಂದಿಲ್ಲ. ಎಲ್ಲವನ್ನೂ ಓದಿದ್ದೇನೆ ಅಂತಲ್ಲ, ಆದರೂ ನನ್ನ ಗಮನಕ್ಕೆ ಎಲ್ಲಿ ಬಂದಿಲ್ಲ. ಹೀಗೆ ಇದನ್ನು ತಿಳ್ಕೊಳ್ಬಹುದು ಅಂತ ಕಾಣಿಸ್ತದೆ. ಇಷ್ಟಾದರೂ ನಮ್ಮ ಮೂಲ ಗುರಿ ಏನಾಗಿರಬೇಕು? ಭಗವಂತನನ್ನ ಧ್ಯಾನ ಮಾಡುವುದು ನಮ್ಮ ಗುರಿ ಆಗಬೇಕು. ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಭಗವಂತನನ್ನ ಪಡೀಬೇಕಾದ್ರೆ ಭಗವಂತನನ್ನ ಭಾಗವತರನ್ನ ಸೇವಿಸಬೇಕು ಅನ್ನೋದು ಗೊತ್ತಿರಬೇಕು. ಭಗವಂತನನ್ನ ಭಾಗವತರನ್ನ ದ್ವೇಷಿಸಬಾರದು ಅನ್ನೋದು ಗೊತ್ತಿರಬೇಕು. ನಮ್ಮ ಕರ್ತವ್ಯಗಳನ್ನು ಮಾಡಬೇಕು, ಅಂತಃಕರಣ ಶುದ್ಧ ಆಗಬೇಕು. ಅದರಿಂದ ಮುಕ್ತಿ ಅನ್ನುವುದು ನಮ್ಗೆ ಗೊತ್ತಿರಬೇಕು. ಮುಕ್ತಿಯೋಗ್ಯರು ಎಷ್ಟು ಜನ, ತಮೋಯೋಗ್ಯರು ಎಷ್ಟು ಜನ ಅಂತನ್ನುವುದು ನಮ್ಮ ಅಧ್ಯಯನದ ವ್ಯಾಪ್ತಿಗೆ ಬಹಳ ಏನು ಬರೋದಿಲ್ಲ. ಅದ್ರ ಬಗ್ಗೆ ನಾವು ಬಹಳ ತಲೆ ಕೆಡಿಸ್ಕೊಂಡೇನು ಮಾಡಬೇಕಾದ್ದಿಲ್ಲ. ಇಷ್ಟು ತಲೆ ಕೆಡಿಸ್ಕೊಂಡದ್ದೇ ಬಹಳ ಏನು. ಮತ್ತೊಂದು ದೃಷ್ಟಿಯಿಂದ ಇಷ್ಟು ತಲೆ ಕೆಡಿಸ್ಕೊಂಡದ್ದು ಕಡಿಮೆನೂ ಇರಬಹುದು. ಆದರೂ ತಲೆ ಕೆಡಿಸಿಕೊಳ್ಳುವುದು ನನ್ನ ಸ್ವಭಾವ. ಆದ್ದರಿಂದ ತಲೆ ಕೆಡಿಸಿಕೊಳ್ಳದೆ ಇರುವುದು ಸಾಧ್ಯವೇ ಇಲ್ಲ. ಆದ್ದರಿಂದ ಹೀಗೆ ಇದ್ರ ಬಗ್ಗೆ ಆಲೋಚನೆ ಮಾಡಿದ್ದೇನೆ, ಅದನ್ನೇ ತಮ್ಮ ಮುಂದೆ ಇಟ್ಟಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗ್ತದೆ. ಮುಂದಿನ ಭಾಗಗಳಲ್ಲಿ ಒಂದು ಭಾಗದಲ್ಲಿ ಇದಕ್ಕೆ ಮೀಸಲಾಗಿಡ್ತೇನೆ. ನಮ್ಮ ಸುತ್ತಮುತ್ತಲಿನ ಸಮಾಜವನ್ನ ನಾವು ನೋಡುವಾಗ ಕೆಲವರನ್ನು ಸಾತ್ವಿಕರು ಅಂತಲೂ ಕೆಲವರು ತಾಮಸರನ್ನು ಅಂತಲೂ ನಾವು ಅವಸರದಿಂದ ವಿಭಾಗ ಮಾಡಿಬಿಡ್ತೇವೆ. ಇವರಿಗೆ ನರಕ, ಅವ್ರಿಗೆ ಅಂಧಂತಮಸ್ಸು ಅಂತ ಬಹಳ ಸುಲಭವಾಗಿ ಯಾರ್ಯಾರನ್ನೂ ಏನೇನು ಬ್ರ್ಯಾಂಡ್ ಮಾಡಿಬಿಡ್ತೀವಿ, ಜಡ್ಜ್ ಮಾಡಿಬಿಡ್ತೇವೆ. ಹಾಗೆ ಜಡ್ಜ್ ಮಾಡುವ ಅವಸರ ಬೇಡ. ಸಮಾಜವನ್ನು ನೋಡಿದರೆ ಅನೇಕ ಜನ ಜಡ್ಜ್ ಮಾಡಲಿಕ್ಕೆ ಕೂತಂತೆ ಕಾಣಿಸ್ತಾರೆ. ಹಾಗೆ ಬೇಡ ಅಂತ ಅನ್ನೋದ್ರ ಬಗ್ಗೆ ಹೇಳಬೇಕಾಗಿದೆ.
ಅದನ್ನು ಸ್ವಲ್ಪ ಹೊತ್ತು ಹೇಳ್ತೇನೆ. ಅದಾದ್ಮೇಲೆ ಈ ಭಾಗ ಪೂರ್ಣವಾಗಿ ಸಮಾಪ್ತ ಆಗ್ತದೆ. ಅಲ್ಲಿವರೆಗೆ ನಾನು ತಲೆ ಕೆಡಿಸ್ಕೊಂಡದ್ದಲ್ಲದೇನೆ ನಿಮ್ಮ ತಲೆಯನ್ನು ಕೆಡಿಸಿದ್ದೇನೆ ಅಂತ ಆದರೆ, ಹಾಗೆ ತಲೆ ಕೆಡಿಸಿಕೊಂಡಿದ್ದರಿಂದ ನನಗೂ ಸಂತೋಷ ಆಗಿದೆ, ನಿಮ್ಮ ತಲೆಯನ್ನು ಕೆಡಿಸಿದ್ರಿಂದಲೂ ಸಂತೋಷ ಆಗಿದೆ ನನಗೆ. ತಲೆ ಕೆಡಿಸ್ಕೊಂಡಿದ್ದರಿಂದ ನಿಮಗೂ ಸಂತೋಷ ಆಗಿದ್ದರೆ ಅದು ಒಂದು ಸಂತೋಷದ ಸಂಗತಿಯೇ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನೀವು ಮುಕ್ತವಾಗಿ ಹೇಳಬೇಕು ಎಂದಿನಂತೆ, ಇಂದು ಕೂಡ ಅಂತ ವಿನಂತಿಸ್ತೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.